ಮೊದಲೇ ನಿಮ್ ಗಂಟ ಮಾತ್ರ ಕಾಣಿಸುತ್ತೆ ಬನ್ನಿ. ಓಕೆ ರೆಡಿ, ಜಾಕ್ಸನ್ ಗೆ ದೊಡ್ಡ ಚಪ್ಪಾಳೆ. ಜಾಕ್ಸನ್ ಕ್ಯಾಮರಾ ಹಿಂದೆ ನಿಂತು ಎಲ್ಲರನ್ನ ನೀವು ಆಟ ಆಡಿಸಿ ಆಯ್ತು. ಲುಕಿಂಗ್ ಟು ದ ಕ್ಯಾಮರಾಸ್ ಅಂಡ್ ಆನ್ಸರ್ ನಾವು. ಓವರ್ ಟು ಯು ಸರ್. ಆಕ್ಚುಲಿ ಸ್ಟೋರಿ ಬಂದು ರಿಲೇಟೆಡ್ ಸ್ಟೋರೀಸ್. ಯಾವುದೇ ಸುಮ್ಮನೆ ಟೈಟಲ್ ಇಡಬೇಕು ಅಂತ ಆಗಲಿ, ಪ್ರಮೋಷನ್ ಆಗಲಿ, ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿದ್ದು. ಸೊ ಹಂಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮ್ಗೆ ಮೇ ಬಿ ಏನ್ ನೋಡಿದ್ರಲ್ಲ, ಸೊ ಹೋಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮ್ಗೆ ಸಿನಿಮಾ ಗೊತ್ತಾಗುತ್ತೆ. ಹಾ ಸರ್, 90s 95 ಟೈಮ್ ಇಲ್ಲ ಸರ್. ಇಲ್ಲ ಮೇ ಬಿ ನಾವು ತುಂಬಾ ಚೈಲ್ಡ್ಹುಡ್ ಡೇಸ್ ಇಂದ ನೋಡ್ಕೊಂಡು ಬಂದಿರೋಂತ ಹೀರೋ ಸರ್. ಸ್ವಲ್ಪ ಕಂಫರ್ಟಬಲ್ ಮಾತಾಡೋದು. ಆರಾಮ್ಸೆ. ಆಕ್ಚುಲಿ ಚೆನ್ನಾಗಿ ಕೂತ್ಕೊಂಡು ತುಂಬಾ ತೊಂದರೆ ಕೊಡ್ತಿದ್ದೀರಾ. ಇಲ್ಲ ಸರ್, ಪ್ಲೀಸ್ ಬಿ ಕಂಫರ್ಟೇಬಲ್. ಮೈಕ್ ಹಿಂಗೆ ಇಟ್ಕೊಳ್ಳಿ. ಇಲ್ಲ ಗೊತ್ತಾಯ್ತು. ನೈಸ್ ಸರ್, ನಾನು ಮಂಡ್ಯದ ಸರ್, ಶ್ರೀರಂಗಪಟ್ಟಣ ಮೈಸೂರು. ಈಗ ಒಂದು 10 years ಇಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ, ಬಟ್ ಬೇಸಿಕಲಿ ಮೈಸೂರು ಸರ್. ಇಲ್ಲ ಸರ್, ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತಿದ್ದೆ. ಬಟ್ ಸಿನಿಮಾ ಒಂದು ವಿಂಟೇಜ್ ಸ್ಟೈಲ್ ಸೆಟ್ ಮಾಡಿದ್ವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲ್ ಅಲ್ಲಿ ಇದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದ್ರೆ, ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರ್ಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ ಬಗ್ಗೆ ಸರ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅಂದಾಗಲೇ ಎಲ್ಲರೂ ಹ್ಯಾಪಿ ಆದ್ರು ಸರ್. ನಮ್ಮ ಶಶಾಂಕ್ ಸರ್ ಒಂದು ಮಾತಾಡೋದು, ಇದನ್ನ ಯೋಗಿ ಸರ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ. ಅವ್ರ ಆ ಮೂಮೆಂಟ್ ಅಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ್ ಅಂತ ಇದ್ದಾನೆ. ಸೊ ಯಾವಾಗಲೂ ಅವ್ರಿಗೆ ಹೇಳ್ತೀನಿ ಈ ತರ ಏನಾದ್ರು ಮಾಡ್ಬೇಕು ಅಂತ. ಆಕಾಶ ಮತ್ತೆ ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ ಈ ಕತೆ ಇದು ಮಾಡಿದ್ ಸರ್, ಡಿಮ್ಯಾಂಡ್ ಮಾಡಿದ್ರು. ಇಲ್ಲ, ಅದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮ್ಗೆ ಹೋಲ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಪ್ರಾಪರ್ ಆಗಿ ಯೂನಿವರ್ಸ್ ಸೆಟ್ ಆಗಿದೆ. ಓಕೆ, ಇಲ್ಲಮ್ಮ ಗೊತ್ತಾಗಲ್ಲ ನನಗೆ. ಹಾ ಇಲ್ಲ, ನನಗೆ ಅದು ಕಿಂಗ್ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನ ಇಟ್ಟಿದ್ದ. ಇಲ್ಲ ಸರ್, ಸ್ಕ್ರಿಪ್ಟ್ ಮಾಡಿದ್ದು 3-4 years ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಿರೋದು ಈಗ ಅಲ್ಲ. ಸೊ ನಾವು ಬಿಫೋರ್ 3-4 years ಬ್ಯಾಕ್ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ವಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್. ಅಂಬಾರಿ ಸರ್, ಡೆಫಿನೆಟ್ ಸರ್. ಹಾ ಸರ್, ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತಾಡಿದ್ರು, ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಹೋಲ್ ಟೀಸರ್ ಅಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದೆ ಆ ಪೋರ್ಷನ್ಸ್ ಅನ್ನ. ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ಒಂದು ಥಾಟ್ಸ್ ಬರುತ್ತೆ, ಇದೇನೋ ತುಂಬಾ ಅಲ್ಟಿಮೇಟ್ ವೈಲೆನ್ಸ್, ಅದು ಇದು ಆಕ್ಷನ್ ಅದು ಇದು ಅಂತಾರೆ. ಎಂಡ್ ಮೂಮೆಂಟ್ ಅಲ್ಲಿ ಯೋಗಿ ಸರ್ ಕಣ್ಣಲ್ಲಿ ಏನ್ ಬರ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರ್ ಇಂದ ಹೇಳಕೊಟ್ಟಿದ್ದು ಅದನ್ನ. ಯೋಗಿ ಸರ್ನ ಮೇ ಬಿ ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆರ್ಟಿಸ್ಟ್. ನಾನು ಚೆನ್ನೈಲಿ ಇದನ್ನ ತೋರಿಸ್ತಿರುವಾಗ ಎಲ್ರು ಸರ್ಪ್ರೈಸ್ ಅಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ ಯಾರಿದು ಅಷ್ಟು ದೊಡ್ಡ ಆಕ್ಟರ್ಸ್. ಇವನ್ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವ್ರು ನೋಡಿ ಯಾರಿದು ಅಂತ ಸರ್ಚ್ ಮಾಡಿದ್ದಾರೆ ಸರ್. ನನ್ನ ಮುಂದೆನೆ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ. ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನೆನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ಅವರು ಕಣ್ಣಲ್ಲಿ ಡ್ರಾಪ್ ನೀರು ಹಾಕುವಾಗ ಅವರೇ ಅಪೋಸಿಟ್ ಅಲ್ಲಿ ಇದ್ದೆ ಸರ್. ಅವ್ರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ, ಅಂದ್ರೆ ಅದೊಂದು ಮೂವ್ಮೆಂಟ್ ಇದೆ ಸರ್. ಸೊ ಹಂಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವ್ದು ಇರಲಿಲ್ಲ ಸರ್. ಯಾವ ಡೈಲಾಗ್ ಬಗ್ಗೆ ಸರ್? ಓವರಾಲ್ ಸಿನಿಮಾದಲ್ಲಿ ಆಮೇಲೆ ಮಾತಾಡೋಣ ಸರ್. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಸರ್. ಡೆಫಿನೆಟ್ ಆಗಿ ಸರ್. ಹಾ ಸರ್, ಡೆಫಿನೆಟ್ಲಿ ಸರ್.
ನಾನು ಈಗಲೂ ಹೇಳ್ತೀನಿ ಸರ್, ಥಿಯೇಟರ್ ಬಂದು ಆ ಸಿನಿಮಾ ನೋಡಿ ನೀವೀಗ ಏನ್ ಟೀಸರ್ ನೋಡಿದಿರಲ್ಲ ಅದಕ್ಕೆ 100% ನಿಮ್ಗೆ ಇದು ಕೊಡ್ತೀನಿ ಸರ್. ಡೆಫಿನೆಟ್ ಆಗಿ ಸರ್. ಒನ್ ಮೋರ್ ಥಿಂಗ್ ಸರ್, ಮೇ ಬಿ ಜಸ್ಟ್ ಇದೆಲ್ಲ ಕಂಟೆಂಟ್ ಅದೆಲ್ಲ ಮೀರಿ ಬಿಗ್ಗೆಸ್ಟ್ ಬಜೆಟ್ ಅಲ್ಲಿ ಸಿನಿಮಾ ಆಗ್ತಿದೆ ಸರ್. ಬಿಗ್ಗೆಸ್ಟ್ ಬಜೆಟ್ ಅಲ್ಲಿ ಸ್ವಲ್ಪ ಅಷ್ಟೇ ಆಗಿದೆ ಟೀಸರ್ ಪೋರ್ಷನ್, ರಿಮೈನಿಂಗ್ ಒಂದಷ್ಟು ಪೋರ್ಷನ್ಸ್ ಗಳಾಗಿದೆ. ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ಸ್ಕೆಡ್ಯೂಲ್ಸ್ ಸ್ಟಾರ್ಟ್ ಆಗ್ತಿದೆ ಸರ್. ಚೆನ್ನಾಗಿದೆ ಸರ್, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ ಸರ್. ಇನ್ನೊಂದಷ್ಟು ಪ್ಲಾನ್ ಆಗಿರ್ತದೆ. ಇಲ್ಲ ಆಕ್ಚುಲಿ ಫಸ್ಟ್ ನಾನು ಯೋಗಿ ಸರ್ ಪ್ಲಾನ್ ಮಾಡಿದ್ದು, ಮತ್ತೆ ನನ್ನ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಕನ್ನಡ ತಮಿಳ್ ಎರಡನೇ ಸರ್. ಅದಾದ್ಮೇಲೆ ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಾನೆ ಓಕೆ ಇನ್ನೊಂದು ಲ್ಯಾಂಗ್ವೇಜ್ ಹೋಗೋಣ ಅಂತ ಹೇಳಿ ಸರ್. ಅವ್ರಿಗೂ ಆಕ್ಚುಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಬೇಡ ಜಾಗ ನಾವು ನಾರ್ಮಲ್ ಹೋಗೋಣ ಅಂತ, ನನಗೂ ಅಷ್ಟೇ ಎರಡೆಲ್ಲ ಲ್ಯಾಂಗ್ವೇಜ್ ಹೋಗೋಣ ಸರ್ ಅಂತಾನೆ ಇದ್ದಿದ್ದು. ಬಿಕಾಸ್ ತಮಿಳಲ್ಲಿ ಇದ್ದಿದ್ದರಿಂದ ನಾನು ಅಲ್ಲಿ ಹೋಗೋಣ ಅಂತ ಅಂತಿದ್ದೆ. ಸರ್ ಇಲ್ಲಿಗೆ ಹೋಗೋಣ, ಎಲ್ಲಕ್ಕೂ ಹೋಗೋಣ ಅಂತ ಹೇಳ್ತಿದ್ದು. ಲಾಸ್ಟ್ ಮೂಮೆಂಟ್ ಕಾಲ್ ಸರ್, ತೆಲುಗು ತಗೊಂಡಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್. ಇಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೆ. ಪ್ರಸಾದ್ ಸ್ಟುಡಿಯೋದಲ್ಲಿ 2 years ಕೋರ್ಸ್ ಮಾಡಿ ಅದಾದ್ಮೇಲೆ ಅಯೋಧ್ಯೆ ಅಂತ ಹೇಳಿ ಒಂದು ಮೂವಿ ಇದೆ ಸರ್, ಮೂರ್ತಿ ಅಣ್ಣ ಅಂತ ಹೇಳಿ, ಅವ್ರ ಹತ್ರ ಕೆಲಸ ಮಾಡಿದ್ದೇನೆ. ಅಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿ ಸರ್. ತುಂಬಾ ಇಲ್ಲ ಸರ್, ಇಂಡಿಯನ್ ಸಿನಿಮಾ ಸರ್, ಅದು ಇಲ್ಲಿಗೆ ಮಾತ್ರ ಇದೆ ಸರ್, ಯೂಟ್ಯೂಬ್ ಅಲ್ಲಿ ಇಲ್ಲ. ಜಸ್ಟ್ ನಮಗೋಸ್ಕರ ಇಟ್ಕೊಂಡು ಇಲ್ಲ ಸರ್, ಬರೀ ಇಲ್ಲಿಗೆ ಸ್ಕ್ರೀನ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೇವೆ. ಯೂಟ್ಯೂಬ್ ಅಲ್ಲಿ ಆ ಸಾಂಗ್ ಬರ್ತಿಲ್ಲ ಸರ್. ತುಂಬಾ ದೊಡ್ಡ ಆರ್ಟಿಸ್ಟ್ ಬರ್ತಿದ್ದಾರೆ ಸರ್. ತಮಿಳಿಂದ ಒಂದಷ್ಟು ಜನ ಬರ್ತಿದ್ದಾರೆ, ತೆಲುಗುವಿಂದ ಬರ್ತಿದ್ದಾರೆ, ಮಲಯಾಳಂದಿಂದ ಬರ್ತಿದ್ದಾರೆ, ಬಾಲಿವುಡ್ ಇಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ತುಂಬಾ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. ಇಲ್ಲ ಯೋಗಿ ಸರ್ ನನ್ಗೆ ಪ್ರೆಷರ್ ಕೊಟ್ಟಿದ್ರೆ ಪ್ರೆಷರ್ ಆಗ್ತಿತ್ತು, ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಸರ್ ನನ್ನ ಸಿನಿಮಾದಲ್ಲಿ ಹೇಳ್ತೀನಿ, ಡೆಡ್ ಮ್ಯಾನ್ಸ್ ಅನ್ನೋದು ಅದೊಂದು ಚಾಪ್ಟರ್ ವೈಸ್ ಅಲ್ಲಿ ಹೋಗ್ತಿದ್ದೀನಿ ಸರ್. ಈ ಸಿನಿಮಾ ಎಂಡ್ ಅಲ್ಲಿ ಈ ಸಿನಿಮಾ ಎಂಡ್ ಹೋದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸರ್. ಏನಕ್ಕೆ ಡೆಡ್ ಮ್ಯಾನ್ ಶೋ ಅಂತ ಹೇಳ್ತಿದ್ದೀನಿ ಅನ್ನೋದೊಂದು ಆನ್ಸರ್ ಸಿಗುತ್ತೆ ಸರ್. ಸೆಟ್ಗಳು ಸರ್, ಆಲ್ಮೋಸ್ಟ್ ಸೆಟ್ ಈಗ ಒಂದಷ್ಟು ಟೀಮ್ ಡಿಸ್ಕಷನ್ ಆಗ್ತಿದೆ ಸರ್, ಎಲ್ಲೆಲ್ಲಿ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ ಹೇಳಿ. ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸರ್. ಸಿಕ್ತೀವಲ್ಲ? ಇಲ್ಲ ಹೇಳ್ಬೇಕಾಗಿರೋದಲ್ಲ, ಹೇಳಿದೀನಲ್ಲ ನಾವು. Thank you so much. I think one of the cutest director. Thank you so much. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.